ಪ್ರೇಮಕ್ಕೆ ಅಪ್ಪ ಅಮ್ಮ ಇಲ್ಲ ಇಲ್ಲಿ, ನನ್ನ ತಂಗಿ ಇಲ್ಲ ಇಲ್ಲಿ. ಹಾ ಬರ್ತಾರೆ ಬರ್ತಾರೆ ಶ್ರೀಕಾಂತ್ ಬರ್ತಾರೆ. ಎಲ್ಲೋದ್ರು ನಮ್ಮ ಮನೆಯೊಳಗೆ ಇಲ್ಲಿ ಹೋದ್ಲಪ್ಪ. ಅಯ್ಯೋ ಅಣ್ಣ ಅದಕ್ಕೆಲ್ಲ ಅದಕ್ಕೆ ವೀಣಾ ಎಲ್ಲ ಎಲ್ಲೋದ್ರು? ಕಣೆ ಕಣವ ಕಾಣೆ, ಇವ್ರಂಗೆ ಯಾರು ಆಡಾರೋ ಕಾಣೆ. ಇಲ್ಲಿ ಮದುವೆ ಮುಹೂರ್ತಕ್ಕೆ ಟೈಮ್ ಆಯ್ತು ನೋಡಿ, ಎಲ್ಲ ಹೆಂಗೆ ಹೋಗೋರೆ ಅಂತದ್ದು ಎಲ್ಗೋದ್ರ ಕಾಣೆ. ಬರೀ ಅವ್ರ ಜೊತೆ ಮಾತಾಡೋದು ಅದೇ ಆಗೋಯ್ತು ಉಳ್ದು. ಇದೇ ಕೂರ್ಮಿಳ ಹಿಂಗ್ ಬಂದಿದ್ದಿ, ಒಂದು ಚೆನ್ನಾಗಿರೋ ಸೀರೆ ಉಟ್ಕೊಬರಕೈತಿಲ್ವಾ? ಎಲ್ಲ ಬಂದಿದಾರ ನಮ್ಮ ಊರವರೆಲ್ಲವಾ? ಕನಕ ಬಸ್ ಈಗ ಬತ್ತಲ್ಲ, ಬಸ್ಸು ಯಾಕೋ ಲೇಟ್ ಆಗೋಯ್ತು. ನೋಡೋ ದಾರಿ ಹೊತ್ಕೊಂಡು ಬಂದು ಹೆಂಗೆ ಒಟ್ಟಿನಲ್ಲಿ ಬತ್ತೀವೋ ಬರೋಕಿಲ್ವ ಅಂತಿದ್ದೋ. ಅದೇ ಅಂತ ಬಸ್ ಮಾಡಿದ್ರಕ್ಕ. ಅಯ್ಯೋ ಆ ಡ್ರೈವರು ಸುಮ್ಮನಿರತಕ್ಕೆ ಇಷ್ಟೊತ್ತು ಮಾಡ್ದೆ, ನಾವೇನು ಮದುವೆಗೆ ಹೋದವೋ ಇಲ್ವೋ ಅನ್ನಂಗೆ ಆಗಿತ್ತು. ಅದೇ ನಾನು ಇದೇ ಬಸ್ಸೇ ಬರ್ನಿಲ್ಲ, ಊರವ್ರು ಯಾರು ಬರ್ನೇ ಇಲ್ವಲ್ಲ ಅಂತ ನಾನು ಗಾಬರಿ ಮಾಡ್ಕೊಂಡಿದ್ದೆ. ಆಮೇಲೆ ಫೋನ್ ಮಾಡಿದೆ, ಡ್ರೈವರ್ಗೆ ಫೋನ್ ಮಾಡಿದ್ದೆ, ನಮ್ಮ ಮನೆಯವ್ರ ಕೈಲಿ ಮಾಡಿಸಿದ್ದೆ. ಅವನು ಅದೇನೋ ಬಸ್ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು, ಬರ್ತಾ ಇದ್ದೀವಿ ಅಂತಂದ. ಒಟ್ಟಿನಲ್ಲಿ ಎಲ್ಲ ಬಂದಿರ್ತಾನೆ ಸೇಫಾಗಿ. ಕನಕ ಎಲ್ಲ ಬಂದಕ್ಕ ಸುಮ್ಮನಿರು, ಬಂದಿವಿ ಎಲ್ಲವ. ನಮ್ಮ ಮನೆಯೊಳಗೆ ಇಲ್ಲೋದ್ಲ ಕಾಣಲ್ಲಪ್ಪ. ಏನ್ರಿ ಏನು ಅದೇನಂಗೆ ಕರಿತಾ ಇದ್ರಂತಲ್ಲ, ಅಲ್ಲಿ ಬಂದವರು ಹೋದವ್ರನ್ನಾರು ಮಾತಾಡ್ಸೋದು ಬೇಡವಾ? ಊರವರು ನಮ್ಮ ಅಪ್ಪನ ಕಡೆಯವರು ನಮ್ಮ ಅಕ್ಕನ ಕಡೆಯವರು ಎಲ್ಲ ನೆಂಟರು ಬಂದವ್ರೆ. ನಮ್ಮ ಊರವರೆಲ್ಲವ ನನ್ನ ಮಗನ ಮದುವೆಗೆ ಮಾತಾಡ್ಸೋದು ಬೇಡವಾ? ನೀನು ನಂಗೆ ಗೂಬೆ ಹಂಗಿಲ್ ನಿಂತ್ಕೋಬೇಕ ಬಂದು ಯಾರನ್ನಾರು ಮಾತಾಡ್ಸೋದ ಕರೆಯೋದ ಕಳ್ಸೋದ ಅನ್ನೋದು ಬೇಡ ನೀನು. ಅಯ್ಯೋ ಇವ್ಳು ಹಬ್ಳೆ ಮಾತಾಡ್ಸೋದು, ಇನ್ಯಾರನ್ನಾರು ಮಾತಾಡ್ಸಾರ? ಇನ್ಯಾರು ಮಾತಾಡ್ಸಾರ ಹೇಳು? ನಾನು ಈಗ ನಮ್ಮ ಊರನ್ನೆಲ್ಲ ಮಾತಾಡ್ಸ್ಬಿಟ್ಟು ಬರ್ನಿಲ್ವಾ? ನಿಮ್ಮೂರವ್ರನ್ನ ಮಾತಾಡ್ಸ್ನಿಲ್ವಾ? ಮಾತಾಡಿಸ್ಬೇಕು, ಬಂದ್ರ ಅಂತ ಬನ್ನಿ ಕುಂತ್ಕೊಳ್ಳಿ ಅಂದ್ಬಿಟ್ಟು ಬರಬೇಕು. ಅವ್ರ ಜೊತೆ ಕಷ್ಟ ಸುಖ ಮಾತಾಡೋ ಟೈಮ್ ಆಯ್ತು, ಮುಹೂರ್ತಕ್ಕೆ ಟೈಮ್ ಆಯ್ತದೆ. ಶಾಸ್ತ್ರಗಳು ಮಾಡಿಸ್ತಾವ್ರೆ ಐನೋರು. ಬಿಡಪ್ಪ, ನಿನ್ನಂಗೆ ಮಾತಾಡ್ಸ್ಬೇಕು ಕಂತೆ. ನಿನ್ನಂಗೆ ಮಾತಾಡ್ಸಿದ್ರೆ ಏನು ದಡ ಹುಡ್ಕೊ ಬರ್ತಾರೆ ನಂಟ್ರು. ಅಯ್ಯೋ ಅಮ್ಮ ಸುಮ್ಮನಿರಿ ಆಯಿತು, ಈಗ ಯಾಕೆ ಸುಮ್ಮನೆ ಜಗಳ? ನಿಂತ್ಕೊಳ್ಳಿ, ಬನ್ನಿ. ಅಲ್ಲಿ ಕರಿತಾ ಇದ್ದ ಪ್ರೀತಮ್ಮ ನೋಡವ ಸಾವಿತ್ರಿ ಮತ್ತೆ ಹೆಂಗೆ ಆಡ್ತಾರೆ ಅಂತ. ಬಂದವ್ರನ್ನ ಬಂದ್ರಾಗ ಇಂದ್ರ ಅಂತ ಮಾತಾಡ್ಸೋದು ಬೇಡವಾ? ಏನು ಅನ್ನಕ್ಕಿಲ್ಲ. ಆಮೇಲೆ ಊರಲ್ಲಿ ಊರ ಮಗನ ಮದುವೆ ಅಂತ ಹೋಗಿದ್ದು, ಬಂದ್ರನ್ನೆಲ್ಲ ಮಾತಾಡ್ಸ್ನಿಲ್ಲ ಅನ್ನಕ್ಕಿಲ್ವಾ? ಹಿಂಗೆ ಆಡ್ತಾರಲ್ಲ ಇವರು. ಅಯ್ಯೋ ಹೋಗವ, ಹೋಗು ಮಾತಾಡ್ಸ್ಕೊಂಡು ನಿಂತ್ಕೋಗಲ್ಲಿ, ಹೋಗು. ಮದುವೆ ಆದ್ರ ಆಯ್ತದಂತೆ, ಹೋಗು ಹೋಗು. ಅಮ್ಮ ಬನ್ನಿ ಬನ್ನಿ ಕುತ್ಕೊಳ್ಳಿ ಬನ್ನಿ. ಅಲ್ಲ ಕಣ್ಣೆ ಮಗ, ಅದೇ ಆ ಬಸ್ಸು ಅಂತ ಮಾಡಿದ್ರಿ? ನಮ್ಮೇನು ಮದ್ವೆಗೆ ಬರಕ್ಕೆ ಕೇಳಕ್ಕೆ ಬಂದ್ ಮಾಡಿದ್ರು, ಮದುವೆ ಮುಗಿದ್ಮೇಲೆ ಬರಕ್ಕೆ ಮಾಡಿದ್ರು? ಅಯ್ಯೋ ಚೆನ್ನಾಗಿರೋದೆ ಮಾಡಿದೋ ಕಣಮ್ಮ. ಅದೇನಾಯ್ತು ಏನೋ ಅವರು ಡ್ರೈವರ್ ಆದವರು ನೋಡ್ಕೊಬರ್ಬೇಡ್ವಾ? ಬಸ್ಸು ಎಲ್ಲ ಸರಿಗದ ಇಲ್ವೋ ಅಂತ. ಅಲ್ಲ ಅರ್ಧಕ್ಕೆ ಬಂದು ಕೆಟ್ಟೋದ್ರೆ ನಾನೇನಮ್ಮ ಮಾಡನೆ? ಅಲ್ಲ ನಾನೇನು ಮಾಡನೆ ಅಂತೀಯಲ್ಲ? ನಾವು ಊರವರೇ ಬರ್ದಾನೆ ನಿನ್ನ ಮಗಳು ಮದುವೆ ಮಾಡ್ಬಿಡ್ತಿದ್ದ ಹಂಗಾರೆ? ಮುಹೂರ್ತ ಅಲ್ಲೇ ಕಾಯ್ಕೊಂಡು ಕೂತ್ಕೋತಿತ್ತ, ನಮ್ಮನ್ನ ಕಾಯ್ಕೊಂಡು ಕೂತಿರ್ತಿತ್ತ ಹೇಳು? ನಾವು ಬರೋದು ಲೇಟ್ ಆಗಿದ್ರೆ ಮದುವೆ ಆಯ್ತಿತ್ತಿಲ್ವಾ? ನಾವೊಂದು 4 ಅಕ್ಷತೆ ಹಾಕಿ ಆಶೀರ್ವಾದ ಮಾಡೋದು ಬೇಡವಾ? ಅಮ್ಮ ಬಾ, ಇನ್ನೂ ಗಂಡು ಹೆಣ್ಣು ಕೂರಿಸಿ ಈಗ ಅದೇನೋ ಶಾಸ್ತ್ರ ಮಾಡ್ತವ್ರಕ್ಕಂತೆ. ಏನು ಯಾರೇ ಮದುವೆ ಆಗೋಯ್ತಾ? ಮಾತಾಡಿವಂತೆ. ಅಲ್ಲ ಕಣ್ಲಿ, ನೀನು ನಮ್ಮ ಪರ ಮಾತಾಡೋದು ಬಿಟ್ಟು ಅವ್ರ ಪರ ಮಾತಾಡ್ತಾ ಕೂತಿದ್ಯಲ್ಲ, ಸರಿಯಾ? ಅಣ್ಣ ಇವ ಅಮ್ಮಂಗ ಅದೇನು ಹೇಳು? ಏನಕ್ಕ ಏನು? ಬಸ್ ಪ್ರಾಬ್ಲಮ್ ಅಂದ್ರೆ ನಾವೇನು ಮಾಡೋದವ? ನಾವು ಅವ್ರು ಕೇಳಿದಷ್ಟೇ ದುಡ್ಡನ್ನೇ ಕೊಟ್ಟು ಮಾಡಿತಿಲ್ವ ಬಸ್ಸ? ಅಲ್ಲ ಕಣ್ಲ, ಬಸ್ ಮಾಡಿಬಿಟ್ರೆ ನಾವು ಬರೋದು ಹೊತ್ತಾಗಿದ್ರೆ ಏನು ಮಾಡೋದು? ಬಾ ಬಾ, ಈಗ ಬಂದಿದ್ದೀಯಲ್ಲ ಬಮ್ಮ, ಕುತ್ಕೊಬಮ್ಮ. ಅಕ್ಕ ಇವ ಅಮ್ಮ ಯಾಕಿಂಗಾಡ್ರಳು? ಓ ಕಣಕನವ, ಎಷ್ಟು ಮಾಡಿದ್ರು ಅಷ್ಟೇ ಮದುವೆಗಳಲ್ಲಿ ಸುಮ್ಮನಿರೋತಾಗೆ. ಓಹೋ ನಮ್ಮ ರತ್ನಿ ಸೊಸೆರವ ನೀವು? ಹ್ಞೂ ಅಜ್ಜಿ ಹೌದು. ಇಬ್ರಾಳುವಾ? ಎಲ್ಲಿ ನನ್ನ ರತ್ನಿ ಬರ್ನಿಲ್ವವ? ಅವ್ರ ಊರವ್ರ ಕಣವ ನಾವು. ಪ್ರೀತಮ್ಮ ಅವನಲ್ಲ, ಅವ್ರ ಊರವರು, ನಿಮ್ಮ ಅತ್ತೆಯವ್ರ ಊರವರು. ಹೌದಾ, ಒಳ್ಳೇದಾಯ್ತು ಅಜ್ಜಿ, ತುಂಬ ಖುಷಿ ಆಯ್ತು ನಿಮ್ಮನ್ನು ನೋಡಿ. ಏನು ಮಾಡೋದವ, ಏನು ಮಾಡೋದು ಆಗಕ್ಕಿಲ್ಲ. ಆದ್ರೂ ಕರೆದಿದ್ಲು ನಿಮ್ಮ ಚಿಕ್ಕತ್ತೆ. ಬಂದು ಮನೆ ತಕ್ಕ ಬಂದು ಸೀರೆ ಎಲ್ಲಾನು ಕೊಟ್ಟು ಲಗ್ನ ಪತ್ರಿಕೆ ಕೊಟ್ಟು ಕರೆದಿದ್ಲು ಕಣವ, ಕರೆದಿದ್ಲು ನಿಮ್ಮ ಚಿಕ್ಕತ್ತೆ. ಪ್ರೀತಮ್ಮವನಲ್ಲ ಅವ್ರವ್ವ ಬಂದೆಲ್ಲಾನು ಕರೆದಿದ್ಲು. ಅದಕ್ಕೆ ಅರ್ಧಕ್ಕೆ ಊರೇ ಬಂದಿವಿ ಕಣವ, ಅರ್ಧ ಊರೇ ಬಂದಿವಿ. ಖುಷಿ ಅಜ್ಜಿ, ತುಂಬ ಖುಷಿ ಆಗುತ್ತೆ. ಸಂತೋಷ ಆಯಿತು. ಬನ್ನಿ ಅಜ್ಜಿ ಕೂತ್ಕೊಳ್ಳಿ, ಬನ್ನಿ ನಮ್ಮನೆಗೆ ಬನ್ನಿ ಅಜ್ಜಿ. ಅತ್ತೆ ನೋಡಿ ಖುಷಿ ಪಡ್ತಾರೆ. ಬರ್ಬೇಕನ ಬರಬೇಕು. ಅವಳು ನೋಡಿ ಸುಮಾರು ವರ್ಷಗಳೇ ಆಗೋಯ್ತು. ಅವಳು ಎಲ್ಲೂ ಬರೋಕ್ಕಿಲ್ಲ, ಹಾಳಾದ ಮಂಡಿ ನೋವು ಅಂತ ಅವಳಿಗೆ. ಏನು ಮಾಡಿ? ಹೌದಜ್ಜಿ. ಸರಿ ಕಣ್ಮಗ, ಸರಿ ಕುಂತ್ಕೋತೇನೆ. ಕವಿತಾ ಬಾಯಿಲಿ. ಅದಕ್ಕೆ ಎಲ್ಲಿ ಮಾವ, ಎಲ್ಲಿ ಅತ್ತೆ, ಎಲ್ಲಿ ಯಾರು ಕಾಣಿಸ್ತಿಲ್ವಲ್ಲ? ಶ್ರೀಕಾಂತ್ ಕೇಳ್ತಾ ಇದ್ದ ಆವಾಗಲಿಂದ. ಮುಹೂರ್ತಕ್ಕೆ ಟೈಮ್ ಆಯಿತು, ಎಲ್ಲೂ ಹೋದ್ರು ಇಬ್ರು? ಅದೇ ಅದಕ್ಕೆ ಅಮ್ಮ ಅದನ್ನೇ ಮಾತಾಡ್ತಾ ಇತ್ತು ಅಪ್ಪನ ಹತ್ರ. ನೀನೇ ಬರಬೇಕು, ನಾವಿಬ್ಬರು ನಿಂತು ದಾರಿ ಎರಿಬೇಕು ಹಂಗೆ ಹಿಂಗೆ ಅಂತ.
ಅಪ್ಪ ಒಪ್ಕೋತಾ ಇಲ್ಲ. ದೊಡ್ಡಮ್ಮನ ಕಡೆಯವರೆಲ್ಲ ತುಂಬ ಜನ ಬಂದಿದ್ದಾರಲ್ವಾ, ನೋಡಿದ್ರೆ ತಾನೇ ನೀವು. ಅಯ್ಯೋ ಬೇಕಾದಷ್ಟು ಜನ ಬಂದಿದ್ದಾರೆ, ತುಂಬ ಜನ ಬಂದಿದ್ದಾರೆ ಕವಿತಾ. ಅದೇ ಅದಕ್ಕೆ ಏನು ಮಾಡೋದು ಗೊತ್ತಾಗ್ತಿಲ್ಲ. ಅಪ್ಪ ಸಾವಿತ್ರಿನೂ ನಮ್ಮ ಗಣೇಶನೂ ಇಬ್ಬರು ನಿಂತು ಮಾಡ್ತಾರೆ ಅಂತ ಹೇಳ್ತಾ ಇತ್ತು. ನೀ ಸಾವಿತ್ರಿಗೆ ಹೇಳಿದ್ರೆ ಸಾಕು, ಅವಳೇ ಕರ್ಕೊಂಡು ಹೋಯ್ತಾಳೆ ಗಂಡನ ಅಂತ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ. ಅದೇನೇ ನನ್ನ ಹತ್ರನೂ ಹೇಳ್ತು ಮಾವ, ಆದರೆ ಅತ್ತೆ ಹೆಂಗೆ ತಗೋತದೋ ಏನೋ ಗೊತ್ತಾಯ್ತಾ ಇಲ್ವಲ್ಲ. ಓ ಅಮ್ಮ ಏನಾದರೂ ಮಾಡ್ಕೊಳ್ಳಿ ಅದಕ್ಕೆ. ಈಗ ಅಪ್ಪನ ಮಾನ ಮರ್ಯಾದೆ ಉಳಿಯೋದು ಇಂಪಾರ್ಟೆಂಟ್ ಅಲ್ವಾ, ಇಷ್ಟು ಜನದ ಮುಂದೆ. ಮತ್ತು ಮದುವೆಗೂ ಏನೋ ತೊಂದರೆ ಆಗಬಾರ್ದು ಅಂದರೆ ನೀವೇ ಹೋಗ್ಬೇಕದಕ್ಕೆ ನಿಮ್ಮ ತಮ್ಮಯ್ಯ, ಪ್ಲೀಸ್. ಸರಿ ಆಯಿತು, ಹಾಗೆ ಮಾಡಿ ಅಕ್ಕ. ಕವಿತಾ ಒಂದು ಕೆಲಸ ಮಾಡು, ಗಣೇಶ್ ಬಾಬು ಎಲ್ಲಿದ್ದಾರೆ ಒಂಚೂರು ನೋಡ್ಕೊಂಡು ಕರ್ಕೊಂಡು ಬಾ, ಹೋಗು ಪ್ಲೀಸ್. ಸರಿ ಅದಕ್ಕೆ ನಾನು ಕರ್ಕೊಂಡು ಬರ್ತೀನಿ ರೀ. ಓ ಮೈ ಗಾಡ್, ಎಷ್ಟೊಂದು ಜನ ಬಂದಿದ್ದಾರೆ ಅಲ್ವಾ ಶ್ರೀಕಾಂತ್? ಹೌದು, ತುಂಬ ಜನ ಬಂದಿದ್ದಾರೆ. ಪ್ರೀತಮ್ ಕಡೆಯವರೇ ಜಾಸ್ತಿ. ಅಪ್ಪ ಅಂದರೆ ದೊಡ್ಡಮ್ಮನ ಕಡೆಯವರು ತುಂಬ ಜನ ಬಂದಿದ್ದಾರೆ. ಪಾಪ ಅಪ್ಪ ಏನು ಮಾಡ್ತಾರೋ ಏನೋ ಗೊತ್ತಾಗ್ತಿಲ್ವಲ್ಲ. ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊತೀಯಾ? ಸಾವಿತ್ರಕ್ಕನು ಪ್ರೇಮಕ್ಕನು ಇಲ್ವಾ? ಅವ್ರು ಮಾತಾಡಿರ್ತಾರೆ ಬಿಡು. ಅದೇ ಧೈರ್ಯ ನನಗೆ, ಅದು ಏನಾಗಿರೋದು ಏನೋ. ಯಾಕನಪ್ಪ ನೀನು ಅಮ್ಮನ ಬಂದು ಇಬ್ರು ಇಲ್ಲಿ ನಿಂತಿದ್ದೀರಲ್ಲ, ಬಂದವ್ರನ್ನ ಮಾತಾಡ್ಸೋದ ಬಿಡೋದ ಅನ್ನೋದು ಏನು ಬೇಡವಾ ನಿಮಗೆ ಜ್ಞಾನ? ಅಯ್ಯೋ ಏನಾಯ್ತವ, ಎಲ್ಲರನ್ನೂ ಮಾತಾಡ್ಸ್ಬಿಟ್ಟೆ ಬಂದ್ವಲ್ಲ. ಎಲ್ಲ ಬಂದವರೆ ಕೂತವ್ರೆ, ಎಲ್ಲರೂ ಒಂದು ಕಡೆ ಮಾತಾಡ್ಸ್ಬಿಟ್ಟು ಬಂದಿದ್ವ. ನಾನು ನಿಮ್ಮ ಮೂಲ್ವೇ ಯಾರನ್ನ ಮಾತಾಡ್ಸಿಲ್ಲ ಅಂತ ಹೇಳ್ತಿದ್ದೀಗ? ಇಲ್ಲ ನಮ್ಮ ಅತ್ತೆ ಮಾವ ಬಂದವ್ರೆ, ಬಂದ್ರೆ ಹೋದ್ರ ಅಂತ ಏನಾದ್ರು ಮಾತಾಡ್ಸೋದು ಬೇಡವಾ ನೀವು? ಏನು ಅನ್ಕೊಳಕ್ಕಿಲ್ವಪ್ಪ ಅವರು? ಏನು ಅನ್ಕೊಳಕ್ಕಿಲ್ಲ? ಹಿಂಗೆ ಬೀಗ್ರು ಮಗನ ಮದುವೆ ಅಂತ ಹೋಗಿದ್ದೋ ಒಬ್ರು ಮಾತಾಡ್ಸ್ನಿಲ್ಲ ಅನ್ಕೊಳಕ್ಕಿಲ್ವಾ? ಮೊದಲೇ ನಮ್ಮ ಅತ್ತೆ ಒಂಥರ. ಅಮ್ಮ ನಿನ್ಗಾದ್ರೂ ಬುದ್ಧಿ ಬೇಡವಮ್ಮ? ಯಾಕನ್ಬೇಡ, ಅದು ಎಲ್ಲೋಗಿದ್ದೆ ನಿಮ್ಮ ಅತ್ತೆ? ನಾನು ಹೊಸಿ ಹುಡ್ಕುದ್ನಾ? ನಿನ್ನ ಗಂಡನ ಮಕ್ಳು ಎತ್ಕೊಂಡಲ್ಲಿ ಕೂತಿತ್ತು, ಹೋಗಿ ಮಾತಾಡ್ಸ್ಕೊ ಬಂದೆ. ಇವತ್ತು ಬಂದಿದ್ದಿರಲ್ಲ ಸರಿಯಾ, ಹಿಂಗ ಮಾಡೋದು ನೀವು ಅನ್ಕೊಂಡು ಕಳಿಸ್ಬೇಕಂತ ವೀಣೆನ ಕಳಿಸ್ತಿಲ್ವ ಬುಡಿ ಅಂತ ಅಂತು. ಸರಿ ಅಂದ್ಬಿಟ್ಟು ನಮ್ಮ ಅವ್ವ ಬಂದಿದೆ ಅಂತ. ಎಲ್ಲಪ್ಪ ಎಲ್ಲಿ ಅಂತ ಎಲ್ಲ ಕಡೆ ಹುಡುಕಿನ ಚೌಟ್ರಿ ಸುತ್ತವ. ಎಲ್ಲೋಗಿದ್ರಂತೆ? ಎಲ್ಲಿ ಇದ್ರು ಸಿಕ್ಕಿದ್ರೆ ತಾನೇ ಮಾತಾಡ್ಸಕ್ಕೆ. ಈ ಕಡೆ ಹೋಗಿ ಮಾತಾಡ್ಬೇಕಣಮ್ಮ, ಅವರೇ ಬಂದಾರ, ಮಾತಾಡ್ಸಿ ನಿಮ್ಮನ್ನ ಅಂತ. ಎಲ್ಲರಿಗೂ ಅಕ್ಷತೆ ಕೊಡಿ. ಗಟ್ಟಿ ಮೇಳ